ಇದು ಬ್ಲೂ ಪ್ರಿಂಟ್ ಪ್ರಕಾರನೇ ಆಗಿರುತ್ತೆ. ಎಲ್ಲ ಕ್ವಶನ್ಸು ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಕ್ವಶನ್ಸ್ಗಳು ಬಂದೇ ಬರುತ್ತೆ. ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ನಾವು ಈ ಒಂದು ವಿಡಿಯೋನಲ್ಲಿ ದ್ವಿತೀಯ PUCಯ ಇತಿಹಾಸ ಸಬ್ಜೆಕ್ಟ್ ಮೇಲೆ 2 ಅಂಕದ ಪ್ರಶ್ನೆಗಳು ನೋಡ್ತಾ ಇದ್ದೇವೆ. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ 10 ಕೊಟ್ಟಿರ್ತಾರೆ, ನೀವು 8 ಬರೀಬೇಕಾಗುತ್ತೆ. ಆರಾಮಾಗಿ ನೀವು ಈ ಪ್ರಶ್ನೆಯಲ್ಲಿ ಏನಿದಿಲ್ಲ 16 ಅಂಕವನ್ನು ಫಿಕ್ಸ್ ಆಗಿ ಪಡೆದುಕೊಳ್ಳಬಹುದು 2024 ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ. ಸೊ ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೂ ಬೆಲೆ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ನೋಡಿ ನಿಮಗೆ ತಪ್ಪದೆ ಬರುತ್ತೆ. ಈವನ್ ನಿಮ್ಮ ಕಾಲೇಜಿನಲ್ಲಿ ಏನು ಪೂರ್ವ ಸಿದ್ಧತಾ ಪರೀಕ್ಷೆಗಳು ನಡೆಸ್ತಾ ಇದ್ದಾರೆ ನೋಡಿ, ಪೂರ್ವ ಸಿದ್ಧತಾ ಪರೀಕ್ಷೆಗಳು ಪ್ರಿಪೇಟರಿ ಕ್ವಶನ್ ಪೇಪರ್ನಲ್ಲಿ ಕೂಡ ಈ ಕ್ವಶನ್ಸ್ಗಳು ಬಂದೇ ಬರುತ್ತೆ. 2 ಮಾರ್ಕ್ಸ್ ಕ್ವಶನಲ್ಲಿ ಆರಾಮಾಗಿ ನೀವು 16 ಮಾರ್ಕ್ಸ್ ಆರಾಮಾಗಿ ಪಡೆದುಕೊಳ್ಳಬಹುದು. ನೋಡೋಣ ಬನ್ನಿ. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಏನಿದಿಲ್ಲ, ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ PDF ಕೊಟ್ಟಿರ್ತಾನೆ, ಓದ್ಕೊಳ್ಳಿ. ಇಲ್ಲಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಬೇಗನೆ ಪ್ರಶ್ನೆಗಳಿಗೆ ಆನ್ಸರ್ ನೋಡ್ಕೊತ ಹೋಗೋಣ. ಓಕೆ, ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ತಪ್ಪದೆ ನಾನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ದಯವಿಟ್ಟು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನೀವೇನು ಕಮೆಂಟ್ ಮಾಡೋಕ್ಕೆ ಹೋಗಿರ್ತೀರಲ್ಲ, ಅಲ್ಲಿ ಲಿಂಕ್ ಹಾಕಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು PDF ಡೌನ್ಲೋಡ್ ಮಾಡಿಕೊಡಿ. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಡೆಫಿನೆಟ್ಲಿ ಕ್ವಶನ್ಸ್ಗಳು ಬಂದೇ ಬರುತ್ತೆ ವಾರ್ಷಿಕ ಪರೀಕ್ಷೆಯಲ್ಲಿ. ಇಲ್ಲಿ ನೋಡಿ, ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವುದಾದರೂ 2 ಕಣಿವೆಗಳನ್ನು ಹೆಸರಿಸಿ ಅಂದ ತಕ್ಷಣ ಖೈಬರ್ ಮತ್ತು ಬುಲಾನ್ ಕಣಿವೆಗಳು. ಓಕೆ, 2ನೇ ಪ್ರಶ್ನೆ, ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಏನು ಅಂತ. ಇದಕ್ಕೆ ಆನ್ಸರ್ ಸಮುದ್ರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕೆ ಇರುವ ದೇಶವೇ ಭಾರತ ಅಂತ. 3ನೇದು, ಭಾರತದ ಯಾವುದಾದರೂ 2 ಹೆಸರುಗಳನ್ನು ತಿಳಿಸಿ. ನಿಮ್ಗೆ ಗೊತ್ತಿದೆ, ಭರತಖಂಡ, ಭರತವರ್ಷ, ಜಂಬೂದ್ವೀಪ. ಅದೇ ರೀತಿ ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ವಿಸ್ತಾರವೇನು. ಓಕೆ, ಉತ್ತರದಲ್ಲಿ ಗೋದಾವರಿ ನದಿಯಿಂದ ದಕ್ಷಿಣದಲ್ಲಿ ಕಾವೇರಿ ನದಿಯವರೆಗೆ. ಕ್ವಶನ್ ನಂಬರ್ 5, ಆಧಾರವಿಲ್ಲದ ಇತಿಹಾಸವಿಲ್ಲ ಏಕೆ. ಇತಿಹಾಸಕಾರರು ಲಭ್ಯ ಮೂಲಾಧಾರಗಳ ಸಹಾಯದಿಂದ ಗತಕಾಲದ ಘಟನೆಗಳನ್ನು ಪುನರ್ರಚಿಸುವ ಪ್ರಯತ್ನ ಮಾಡುತ್ತಾರೆ. ಆದ್ದರಿಂದ ಆಧಾರವಿಲ್ಲದ ಇತಿಹಾಸವಿಲ್ಲ ಅಂತ. ಅದೇ ರೀತಿ ಸಿಂಧು ನಾಗರಿಕತೆಯಲ್ಲಿ ಪತ್ತೆಯಾದ ಯಾವುದಾದರೂ 2 ನಗರಗಳನ್ನು ಹೆಸರಿಸಿ. ಹರಪ್ ಮತ್ತು ಮೊಹೆಂಜೊದಾರೋ. ಹೊಸ ಶಿಲಾಯುಗದ ಯಾವುದಾದರೂ 2 ತಾಣಗಳನ್ನು ಹೆಸರಿಸಿ ಅಂದ ತಕ್ಷಣ 2 ಅಷ್ಟೇ ಬರೀಬೇಕು. ಓಕೆ, ಕರ್ನಾಟಕದ ಮಸ್ಕಿ ಮತ್ತು ರಾಯಚೂರು, ದೋಯಬ್, ಬಳ್ಳಾರಿ ಮತ್ತು ಕಾವೇರಿ, ತಮಿಳುನಾಡಿನ ತಿರುನಲ್ವೇಲಿ ಅದೇ ರೀತಿ ಮತ್ತು ಸಲಿಲಂ. ಹಳೆಯ ಶಿಲಾಯುಗದ ಯಾವುದಾದರೂ 2 ತಾಣಗಳನ್ನು ತಿಳಿಸಿ ಅಂದ ತಕ್ಷಣ ಇಲ್ಲಿ ನೋಡಿ, ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಘಟಪ್ರಭಾ ಕಣಿವೆ, ರಾಯಚೂರು ಜಿಲ್ಲೆಯ ಲಿಂಗಸರು ಗುರುಗಳು. ವೈದಿಕ ಕಾಲದ ಯಾವುದಾದರೂ 2 ಮಹಿಳಾ ವಿದ್ವಾಂಸರನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ನೋಡಿ, ಘಾಗ್ರಿ, ಮೈತ್ರಿ, ಶಾಶ್ವತಿ, ಲೋಪಮುದ್ರಾ. ಅದೇ ರೀತಿ ಕ್ವಶನ್ ನಂಬರ್ 10, ವೈದಿಕ ಕಾಲದಲ್ಲಿ ರಾಜನಿಗೆ ಯಾವ 2 ರಾಜಕೀಯ ಸಂಸ್ಥೆಗಳು ಸಹಾಯ ಮಾಡುತ್ತಿದ್ದವು. ಇದಕ್ಕೆ ಆನ್ಸರ್ ಸಭಾ ಮತ್ತು ಸಮಿತಿಗಳು. ಇದು ಬ್ಲೂ ಪ್ರಿಂಟ್ ಪ್ರಕಾರನೇ ಆಗಿರುತ್ತೆ. ಎಲ್ಲ ಕ್ವಶನ್ಸು ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಕ್ವಶನ್ಸ್ಗಳು ಬಂದೇ ಬರುತ್ತೆ. ಇಲ್ಲಿ ನೋಡಿ, ಕ್ವಶನ್ ನಂಬರ್ 11, ಯಾವುದಾದರೂ 2 ವೇದಗಳನ್ನು ಹೆಸರಿಸಿ. ಋಗ್ವೇದ, ಯಜುರ್ವೇದ, ಸಾಮವೇದ. ಓಕೆ, ಅದೇ ರೀತಿ ಕ್ವಶನ್ ನಂಬರ್ 12, ಹೊಯ್ಸಳರ ಯಾವುದಾದರೂ 2 ಪ್ರಸಿದ್ಧ ದೇವಾಲಯಗಳನ್ನು ಹೆಸರಿಸಿ. ಓಕೆ, ಇದಕ್ಕೆ ಆನ್ಸರ್ ನೋಡಿ, ಬೈಲೂರಿನ ಚೆನ್ನಕೇಶವ, ಅದೇ ರೀತಿ ಹಳೆಬೀಡಿನ ಹೊಯ್ಸಳೇಶ್ವರ. ಅದೇ ರೀತಿ ಕ್ವಶನ್ ನಂಬರ್ 13, ರನ್ನನ ಯಾವುದಾದರೂ 2 ಕೃತಿಗಳನ್ನು ಹೆಸರಿಸಿ. ಅಜಿತನಾಥ ಪುರಾಣಂ, ಅದೇ ರೀತಿ ಸಾಹಸ ಭೀಮ ವಿಜಯ. 6ನೇ ವಿಕ್ರಮಾದಿತ್ಯ ಆಸ್ಥಾನ ಕವಿ ಯಾರು, ಅವನ ಕೃತಿ ಹೆಸರಿಸಿ ಅಂತ. ಇದಕ್ಕೆ ಆನ್ಸರ್ ಬಿಲ್ಲನ ವಿಕ್ರಮಾಂಕ ದೇವ ಚರಿತಂ. ವಿಷ್ಣುವರ್ಧನ ಯಾವುದಾದರೂ 2 ಬಿರುದುಗಳನ್ನು ಹೆಸರಿಸಿ ತಿಳಿಸಿ ಅಂತ. ತಲಕಾಡುಗೊಂಡ, ಅದೇ ರೀತಿ ಕಂಚಿಗೊಂಡ ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 16, ದೆಹಲಿಯನ್ನಾಳಿದ ಯಾವುದಾದರೂ 2 ಸುಲ್ತಾನ್ ಸಂತತಿಗಳನ್ನು ಹೆಸರಿಸಿ ಅಂತ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಖಿಲ್ಜಿ ಸಂತತಿ, ಗುಲಾಮ್ ಸಂತತಿ, ಸೈಯದ್ ಸಂತತಿ, ಲೋಧಿ ಸಂತತಿ. ಓಕೆ, ಯಾವುದಾದರೂ 2 ಬರೀಬೇಕಾಗುತ್ತೆ ನೀವು. ತುಘಲಕ್ ಕಾಲದ 2 ಇತಿಹಾಸಕಾರರನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ಜಿಯಾವುದ್ದೀನ್ ಬರಾನಿ ಮತ್ತು ಇಬನ್ ಬುಟ್ಟಾ. ಕ್ವಶನ್ ನಂಬರ್ 18, ಮೊಹಮ್ಮದ್ ಬಿನ್ ತುಘಲಕ್ನು ರಾಜಧಾನಿಯ ವರ್ಗಾವಣೆ ಮಾಡಿದ್ದಕ್ಕೆ ಯಾವುದಾದರೂ 2 ಕಾರಣಗಳನ್ನು ಹೆಸರಿಸಿ. ಮಂಗೋಲಿನ ದಾಳಿಯಿಂದ ಹೆಚ್ಚಾಗಿ ಅವನು ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನೆ. ರಕ್ಷಿಸಲು ಸಲುವಾಗಿ ಸುಲ್ತಾನ್ ತನ್ನ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ಸ್ಥಳಾಂತರಿಸುವ ನಿರ್ಧಾರ ಮಾಡಿದ. 2ನೇ ತೆಹರಾನ್ ಕದನ ನಡೆದ ವರ್ಷ ಯಾವುದು, ಅದು ಯಾರ ನಡುವೆ ನಡೆಯಿತು. ಇದಕ್ಕೆ ಆನ್ಸರ್ ನೋಡಿ, 1992ರಲ್ಲಿ ಮೊಹಮ್ಮದ್ ಘೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್. ಕ್ವಶನ್ ನಂಬರ್ 20, ತಾರಿಕ್-ಇ-ಫಿರೋಜ್ ಶಾ ಬರೆಯಲಾರಂಭಿಸಿದರು ಯಾರು, ಅದನ್ನು ಸಂಪೂರ್ಣಗೊಳಿಸಿದರು ಯಾರು ಅಂತ ನಿಮಗೆ ಪ್ರಶ್ನೆ. ಜಿಯಾವುದ್ದೀನ್ ಬರಾನಿ ಬರೆದಿದ್ದಾರೆ. ಅದೇ ರೀತಿ ಸುಲ್ತಾನ್ ಫಿರೋಜ್ ಶಾ ತುಘಲಕ್ ಆಳ್ವಿಕೆಯಲ್ಲಿ ಅದು ಪೂರ್ಣಗೊಂಡಿತು. ಕ್ವಶನ್ ನಂಬರ್ ನೆಕ್ಸ್ಟ್ 21 ನೋಡಿ, ಅಕ್ಬರ್ನ ಕಾಲದ ಯಾವುದಾದರೂ 2 ಪ್ರಸಿದ್ಧ ಇತಿಹಾಸಕಾರರನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ನೋಡಿ, ಅಬುಲ್ ಫಜಲ್ ಮತ್ತು ಬೌಡನಿ. ಕ್ವಶನ್ ನಂಬರ್ 22, ಅಬುಲ್ ಫಜಲ್ನ 2 ಕೃತಿಗಳನ್ನು ಹೆಸರಿಸಿ. ಐನ್-ಇ-ಅಕ್ಬರಿ ಮತ್ತು ಅಕ್ಬರ್ನಾಮ. ಮೊಘಲರ ಕಾಲದ ಯಾವುದಾದರೂ 2 ಪ್ರಸಿದ್ಧ ಸಂಗೀತಗಾರರನ್ನು ಹೆಸರಿಸಿ. ಓಕೆ, ತಾನ್ಸೇನ್ ಮತ್ತು
ನೌಬತ್ ಖಾನ್. ಕ್ವಶನ್ ನಂಬರ್ 24, ತೋದರ ಮಲ್ಲನು ವರ್ಗೀಕರಿಸಿದ ಯಾವುದಾದರೂ 2 ಬಗೆಯ ಭೂಮಿಯ ವಿಧಗಳನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ನೋಡಿ, ಪುಲಾಜ್ ಆಗಿರ್ಬೋದು, ಪೌರತ್ ಆಗಿರ್ಬೋದು, ಚಚರ್ ಆಗಿರ್ಬೋದು, ಬಂಜಾರ ಆಗಿರ್ಬೋದು. ಅಕ್ಬರ್ ಎಲ್ಲಿ ಮತ್ತು ಯಾವಾಗ ಜನಿಸಿದನು? 1542ರಲ್ಲಿ ಅಮರ್ಕೋಟದಲ್ಲಿ ಜನಿಸಿದನು. ಶಿವಾಜಿ ತಂದೆ ಮತ್ತು ತಾಯಿ ಹೆಸರು? ಸಹಜಿ ಭೋಸ್ಲೆ ತಂದೆ, ಜೀಜಾಬಾಯಿ ತಾಯಿ. ಶಿವಾಜಿಯು ಸಂಗ್ರಹಿಸುತ್ತಿದ್ದ 2 ಪ್ರಮುಖ ತೆರಿಗೆಗಳು ಯಾವುವು? ಚೌತ್ ಮತ್ತು ಸದಶ್ಮುಖಿ. ಶಿವಾಜಿಯ ಮೇಲೆ ಪ್ರವಾಹ ಬೀರಿದ 2 ವ್ಯಕ್ತಿಗಳನ್ನು ಹೆಸರಿಸಿ. ತಾಯಿ ಜೀಜಾಬಾಯಿ ಮತ್ತು ಗುರು ರಾಮದಾಸ್ನಂದ್ ತುಕಾರಾಮ್. ಶಿವಾಜಿ ಎಲ್ಲಿ ಮತ್ತು ಯಾವಾಗ ಜನಿಸಿದನು? 1627ರಲ್ಲಿ 27ರಲ್ಲಿ ಶಿವನೇರಿನಲ್ಲಿ ಜನಿಸಿದನು. ಚಿಕ್ಕದೇವರಾಜ ಒಡೆಯರ ಯಾವುದಾದರೂ 2 ಬಿರುದುಗಳನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ನೋಡಿ, ನವಕೋಟಿ ನಾರಾಯಣ, ಕರ್ನಾಟಕ ಚಕ್ರವರ್ತಿ, ತೆಂಕನರಾಜ ಧರ್ಮಪ್ರಭು. ಕನ್ನಡದ ಪ್ರಥಮ ನಾಟಕ ಯಾವುದು? ಅದರ ಕೃತ ಯಾರು ಅಂತ ನಿಮಗೆ ಪ್ರಶ್ನೆ ಕೇಳಿದರೆ ಮಿತ್ರವಿಂದ ಗೋವಿಂದ ಸಿಂಗಾರಯ್ಯ. ಮನುಚರಿತಂ ಬರೆದವರು ಯಾರು? ಅವನ ಬಿರುದು ಯಾವುದು? ಇದಕ್ಕೆ ಆನ್ಸರ್ ನೋಡಿ, ಅಲ್ಲಾಸಾನಿ ಪೆದ್ದನ್, ಆಂಧ್ರ ಕವಿತಾ ಪಿತಾಮಹ. ಅದೇ ರೀತಿ ಶಿವಪ್ಪ ನಾಯಕರು ಯಾರು ಹಾಗೂ ಅವನು ಏಕೆ ಪ್ರಸಿದ್ಧನಾಗಿದ್ದಾನೆ? ಇದಕ್ಕೆ ಆನ್ಸರ್ ನೋಡಿ, ಶಿವಪ್ಪ ನಾಯಕ ಒಬ್ಬ ಸಮರ್ಥ ಆಡಳಿತಗಾರ, ಸೈನಿಕ ಎಂದು ನೆನಪಿಸಿಕೊಳ್ಳುತ್ತಾರೆ. ಅವರು 1645ರಲ್ಲಿ ಸಿಂಹಾಸನವನ್ನು ಏರಿದವರು. ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು ಮತ್ತು ಎಲ್ಲಿ? ಇದಕ್ಕೆ ಆನ್ಸರ್ ನೋಡಿ, ಬಸವೇಶ್ವರ ಕಲ್ಯಾಣದಲ್ಲಿ. ಮಧ್ವಾಚಾರ್ಯರ ತಂದೆ ತಾಯಿ? ನಾರಾಯಣ ಭಟ್ಟ, ವೇದಾವತಿ. ಶಂಕರಾಚಾರ್ಯ ಸ್ಥಾಪಿಸಿದ ಯಾವುದಾದರೂ 2 ಪ್ರಮುಖ ಮಠಗಳನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ನೋಡಿ, ಪುರಿಯ ಗೋವರ್ಧನ ಮಠ, ಅದೇ ರೀತಿ ದ್ವಾರಕೆಯ ಕಾಳಿಕಾ ಮಠ, ಅದೇ ರೀತಿ ಶೃಂಗೇರಿಯ ಶಾರದಾ ಮಠ. ಮಧ್ವಾಚಾರ್ಯರ ಯಾವುದಾದರೂ 2 ಮಠಗಳು? ಕೃಷ್ಣಪುರ, ಪೇಜಾವರ ಮಠ, ಶೋಧೆ ಮಠ, ಶುಗೂರು ಮಠ. ನೋಡಿ, ಶ್ರೀರಂಗಪಟ್ಟಣ ಒಪ್ಪಂದದ ಯಾವುದಾದರೂ 2 ಕರಾರುಗಳನ್ನು ತಿಳಿಸಿ ಅಂತ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ನೋಡಿ, ಟಿಪ್ಪು ಸುಲ್ತಾನ್ ತನ್ನ ಅರ್ಧಷ್ಟು ರಾಜ್ಯವನ್ನು ಬ್ರಿಟಿಷರಿಗೆ ಕೊಡಬೇಕಾಗಿತ್ತು. ಅವರು ಯುದ್ಧ ಪರಿಹಾರವಾಗಿ 3 ಕೋಟಿ ರೂಪಾಯಿಗಳನ್ನು ಪಾವತಿಸಬೇಕಾಗಿತ್ತು ಮತ್ತು ಪಾವತಿಸಿದ ವಿರುದ್ಧ ಗ್ಯಾರಂಟಿಯಾಗಿ 2 ಮಕ್ಕಳನ್ನು ನೀಡಬೇಕಾಯಿತು. ಅಂತಿಮವಾಗಿ ಅವರು ಯುದ್ಧ ಕೈದಿಗಳನ್ನು ಬಿಡುಗಡೆ ಮಾಡಬೇಕಾಯಿತು. ಭಾರತದಲ್ಲಿ ಫ್ರೆಂಚರ ಯಾವುದಾದರೂ 2 ವ್ಯಾಪಾರಿ ಕೇಂದ್ರಗಳನ್ನು ಹೆಸರಿಸಿ. ಪಾಂಡಿಚೇರಿ, ಮಚಿಲಿಪಟ್ಟಣಂ, ಮಹಾಚಂದ್ರನಗರ. ಯಾವುದಾದ್ರು 2 ಬರೀರಿ. ಭಾರತದಲ್ಲಿ ಡಚರ ಯಾವುದಾದರೂ 2 ವ್ಯಾಪಾರ ಕೇಂದ್ರಗಳನ್ನು ಹೆಸರಿಸಿ ಅಂದ ತಕ್ಷಣ ಆಗ್ರಾ, ಮಚಿಲಿಪಟ್ಟಣಂ, ಸೂರತ್, ಪಟನಾ, ನಾಗಪಟ್ಟಣ. ಭಾರತದಲ್ಲಿ ಪೋರ್ಚುಗೀಸರ ಅಧಿಕಾರದ ಅವಧಿಗೆ ಯಾವುದಾದರೂ 2 ಕಾರಣಗಳನ್ನು ತಿಳಿಸಿ ಅಂದ ತಕ್ಷಣ ಧಾರ್ಮಿಕ, ಮತಾಂಧ ನೀತಿ, ಅದೇ ರೀತಿ ಬ್ರಿಜಲ್ ಮೇಲೆ ಹೆಚ್ಚಿನ ಗಮನ. ದತ್ತುಪುತ್ರರಿಗೆ ಹಕ್ಕಿಲ್ಲ ನೀತಿ ಅನ್ವಯ ಬ್ರಿಟಿಷರು ವಶಪಡಿಸಿಕೊಂಡ ಯಾವುದಾದರೂ 2 ಭಾರತೀಯ ರಾಜ್ಯಗಳನ್ನು ಹೆಸರಿಸಿ ಅಂದ ತಕ್ಷಣ ಸಾತಾರ, ಸಂಬಲ್ಪುರ್, ಉದಯಪುರ, ನಾಗ್ಪುರ ಮತ್ತು ಝಾನ್ಸಿ. ಅದೇ ರೀತಿ ಪ್ಲಾಸ್ಟಿಕ್ ಕದನ ಯಾರ ನಡುವೆ ನಡೆಯಿತು? ನೋಡಿ, ರಾಬರ್ಟ್ ಕ್ಲೈವ್ ಮತ್ತು ಸಿರಾಜುದ್ದೌಲ್. ಭಾರತದಲ್ಲಿ ಪೋರ್ಚುಗೀಸರ ಯಾವುದಾದರೂ 2 ವ್ಯಾಪಾರ ಕೇಂದ್ರಗಳನ್ನು ಹೆಸರಿಸಿ ಅಂದ ತಕ್ಷಣ ಕೋಚಿನ್ ಮತ್ತು ಗೋವಾ, ದೀವು, ದಮನ್. ಅದೇ ರೀತಿ ರೈತವಾರಿ ಪದ್ಧತಿ ಎಂದರೇನು? ಈ ಪದ್ಧತಿಯನ್ನು ಬಾಂಬೆ ಮತ್ತು ಮದ್ರಸಾ ಪ್ರಾಂತ್ಯಗಳಲ್ಲಿ ಜಾರಿಗೊಳಿಸಲಾಯಿತು. ಪದ್ಧತಿ ಅಡಿಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ರೈತರು ಅಥವಾ ಕೃಷಿಕರೊಂದಿಗೆ ನೇರ ಒಪ್ಪಂದವನ್ನು ಮಾಡಿಕೊಂಡಿತು ಅಂತ. ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದ ಯಾವುದಾದರೂ 2 ಭೂ ಕಂದಾಯ ಪದ್ಧತಿಗಳನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ಜಮೀನ್ದಾರಿ ಪದ್ಧತಿ ಮತ್ತು ರೈತವಾರಿ ಮತ್ತು ಮಹಲ್ವಾರಿ ಪದ್ಧತಿ ಅಂತ. ಮಹಲ್ವಾರಿ ಪದ್ಧತಿ ಎಂದರೇನು? ಇದಕ್ಕೆ ಆನ್ಸರ್ ನೋಡಿ, ಈಸ್ಟ್ ಇಂಡಿಯಾ ಕಂಪನಿಯು ಮಹಲದೊಂದಿಗೆ ಒಪ್ಪಂದ ಮಾಡಿಕೊಳ್ಳಿತು. ನೋಡಿ, ಮಹಲ್ ಒಂದು ಕಂದಾಯ ಘಟಕವಾಗಿದ್ದು 1ಕ್ಕಿಂತ ಹೆಚ್ಚು ಹಳ್ಳಿಗಳನ್ನು ಒಳಗೊಂಡಿರುತ್ತದೆ ಅಂತ. ಪುನಃ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು? ಮಹಾತ್ಮ ಗಾಂಧೀಜಿ ಮತ್ತು ಅಂಬೇಡ್ಕರ್. ಅದೇ ರೀತಿ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ ಏಕೈಕ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ಜರುಗಿತು ಮತ್ತು ಯಾವಾಗ? ನೋಡಿ, 1924ರಲ್ಲಿ ಕರ್ನಾಟಕದ ಬೆಳಗಾವಿಯಲ್ಲಿ. 1924ರಲ್ಲಿ ಕರ್ನಾಟಕದ ಬೆಳಗಾವಿಯಲ್ಲಿ. ಅದೇ ರೀತಿ ನೋಡಿ, ಬಂಗಾಳವನ್ನು ಯಾರು ಮತ್ತು ಯಾವಾಗ ವಿಭಜಿಸಿದರು? ಇದಕ್ಕೆ ಆನ್ಸರ್ ನೋಡಿ, 1905ರಲ್ಲಿ ಲಾರ್ಡ್ ಕರ್ಜನ್. ಯಾವುದಾದರೂ 2 ಮಂದಗಾಮಿ ಹೆಸರನ್ನು ಹೆಸರಿಸಿ. ಯಾವುದಾದರೂ 2 ಮಂದಗಾಮಿ ಹೆಸರನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ನೋಡಿ, ಗೋಪಾಲಕೃಷ್ಣ ಗೋಖಲೆ, ಸುರೇಂದ್ರನಾಥ್ ಬ್ಯಾನರ್ಜಿ, ದಾದಾಬಾಯಿ ನೌರೋಜಿ, ಫಿರೋಜ್ ಶಾ ಮೆಹ್ತಾ. ಕರ್ನಾಟಕದ ಏಕೀಕರಣ ಚಳವಳಿಯ ಯಾವುದಾದರೂ 2 ನಾಯಕರನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ನೋಡಿ, ಆಲೂರು ವೆಂಕಟರಾಯರು, ಸಿದ್ದಪ್ಪ ಕಂಬಳಿ. GVP ಸಮಿತಿಯ ಯಾವುದಾದರೂ 2 ಸದಸ್ಯರನ್ನು ಹೆಸರಿಸಿ ಅಂತ ನಿಮಗೆ ಪ್ರಶ್ನೆ ಕೇಳಿದರೆ ಜವಾಹರ್ಲಾಲ್ ನೆಹರು ಆಗಿರ್ಬೋದು, ವಲ್ಲಭಾಯ್ ಪಟೇಲ್ ಮತ್ತು ಪಟ್ಟಾಭಿಷೇಕ ರಾಮಯ್ಯ ಅಂತ. ಇಷ್ಟು ಕ್ವಶನ್ಸ್ಗಳು ಅದಾವ ಸ್ನೇಹಿತರೆ. ಇಷ್ಟು ಕ್ವಶನ್ಸ್ಗಳು ನೋಡ್ಕೊಂಡ್ರೆ ಸಾಕು. ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕ್ವಶನ್ಸ್ಗಳು ಬಂದೇ ಬರುತ್ತೆ, ನಿಮ್ಮ ಪ್ರಿಪೇರ್ಡ್ನಲ್ಲಿ ಕ್ವಶನ್ ಕೂಡ ಬಂದೇ ಬರುತ್ತೆ. ಇಷ್ಟರೊಳಗಿಂದು 16 ಮಾರ್ಕ್ಸ್ ನಿಮಗೆ ಫಿಕ್ಸ್ ಇಲ್ಲಿ.
ಎಷ್ಟು? ಓಕೆ, ನಿಮಗೆ 10 ಇದರೊಳಗಿಂದು ಕೇಳೇ ಕೇಳ್ತಾರೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಆಲ್ ದಿ ಬೆಸ್ಟ್.